ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂನಿವರ್ಸ್ ಇಂದ ಏನ್ ಮೆಸೇಜ್ ಬರ್ತಾ ಇದೆ, ನಿಮಗೆ ಯಾವ ಮುನ್ಸೂಚನೆಗಳು ಪ್ರಕೃತಿಯಿಂದ ತಿಳಿಸ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯೂನಿವರ್ಸ್ ಇಂದ ಏನ್ ಮೆಸೇಜಸ್ ನಿಮಗೆ ಬರ್ತಾ ಇದೆ, ಯಾವೆಲ್ಲ ವಿಚಾರದಲ್ಲಿ, ಯಾವೆಲ್ಲ ಗೊಂದಲದಲ್ಲಿ ನೀವಿದ್ದೀರಿ, ಅಥವಾ ಯಾವ ವಿಚಾರದಲ್ಲಿ ನಿಮ್ಮನ್ನ ಎಚ್ಚರಿಸ್ತಾ ಇದೆ, ಈಗಿನ ಎನರ್ಜಿ, ನಿಮ್ಮ ಎನರ್ಜಿಗೆ ಏನು ಕಾರಣ, ಅದು ಯಾವುದೇ ಎನರ್ಜಿಯಲ್ಲಿ ನೀವು ಇರಬಹುದು, ಅದಕ್ಕೆ ಏನು ಕಾರಣ, ನೀವು ಯಾವ ರೀತಿ ಅದನ್ನು ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ, ಈ ವಿಚಾರದಲ್ಲಿ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ, ಮುಂದೆ ಬರುವ ದಿನಗಳು ಯಾವ ರೀತಿ ಇದೆ ಅನ್ನುವಂತಹ ಮುನ್ಸೂಚನೆ ಈಗ ನಿಮಗೆ ಯೂನಿವರ್ಸ್ ತಿಳಿಸ್ತಾ ಇದೆ. ನೋಡೋಣ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳಿದೆ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳಿದೆ. ನೀವು ಯಾವ ದೈವ ದೇವರನ್ನ ತುಂಬಾ ಆರಾಧಿಸ್ತೀರಿ, ಯಾವುದನ್ನು ಬಹಳಷ್ಟು ನಿಮ್ಮ ಕುಲದೇವರಾಗಿರ್ಬೋದು, ಮನೆ ದೇವರಾಗಿರ್ಬೋದು, ಆ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ವಿಚಾರದಲ್ಲಿ ಮುನ್ಸೂಚನೆ ಇದೆ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಗೊಂದಲಗಳಿರಬಹುದು, ಯಾವುದೇ ವಿಚಾರದಲ್ಲಿ ಇರ್ಬೋದು, ಪ್ರಕೃತಿಯಿಂದ ಬರ್ತಾ ಇರುವಂತಹ ಮುನ್ಸೂಚನೆಗಳು ನಿಮಗೇನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರನೇ ರೆಸೊನೇಟ್ ಆಗುತ್ತೋ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ಈ ವಿಡಿಯೋನ ಫ್ಯೂ ಮಿನಿಟ್ಸ್ ಪಾಸ್ ಮಾಡಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಗಡಿಬಿಡಿಯಲ್ಲಿ ಯಾವುದೋ ಕಾರ್ಡ್ನ, ಯಾವುದೋ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ನಿಮ್ಮ ಮನಸ್ಸಿಗೆ ಯಾವುದು ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ನೀವು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯೂನಿವರ್ಸಿಂದ ಬರ್ತಾ ಇರುವಂತಹ ಮೆಸೇಜ್ ಏನು ನಿಮಗೋಸ್ಕರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯೂನಿವರ್ಸಿಂದ ಏನು ಸೂಚನೆ ಕೊಡ್ತಾ ಇದೆ ನಿಮಗೆ, ಯಾವ ಮೆಸೇಜ್ ನಿಮಗೆ ಸಿಗ್ತಾ ಇದೆ, ಯಾವ ವಿಚಾರದಲ್ಲಿ ನೀವು ಎಚ್ಚೆತ್ಕೊಳ್ಬೇಕಾಗತ್ತೆ, ನೀವು ಏನಾದರೂ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದೀರಾ, ಯಾವ ವಿಚಾರ ನಿಮಗೆ ಸಿಗ್ತಾ ಇದೆ ನೋಡೋಣ. ಹಾಗೆ ಬಹಳಷ್ಟು ರೀಡರ್ಸ್ಗಳು ಕೆಲವೊಂದು ನಾನು ನೋಡಿದ್ದೀನಿ, ಇಲ್ಲಿ ನನ್ನ ವೀಡಿಯೋಸಲ್ಲಿ ನಾನು ಯಾವ ರೀತಿ ಮಾತಾಡಿರ್ತೀನೋ ಅದೇ ರೀತಿ ಕಾಪಿ ಮಾಡುವಂಥದ್ದು, ಅದೇ ರೀತಿ ಜನಗಳನ್ನು ಮ್ಯಾನಿಪ್ಯುಲೇಷನ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಆದರೆ ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ. ಇಲ್ಲಿ ವ್ಯೂವ್ಸು ಕಮೆಂಟ್ಸ್ ಬರೋದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು 555 ಅಂತ ಹಾಕಿ, ನೀವು ಆ ರೀತಿ ಕಮೆಂಟ್ ಅಂತ ಹಾಕಿ, ಈ ರೀತಿ ಕಮೆಂಟ್ ಅಂತ ಹಾಕಿ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಯಾವ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಯಾವ ಯೂಟ್ಯೂಬ್ ಇರಲಿಲ್ಲ. ನೀವು ಕಮೆಂಟ್ ಹಾಕಿದ ತಕ್ಷಣವೇ ಅಲ್ಲಿನ್ನೇನೋ ಆಗುತ್ತೆ ಅಂತಲ್ಲ, ನೀವು ಯಾವ ಮನಸ್ಸಿಂದ ಇಟ್ಕೊಂಡು, ಯಾವ ಮನಸ್ಸಿನ, ನಾನು ಹೇಳ್ತೀನಲ್ಲ ಫ್ಯೂ ಮಿನಿಟ್ಸ್, ನೀವು ಯಾವ ಸ್ಟೋನ್ ತುಂಬ ಹತ್ರ ರೆಸೊನೇಟ್ ಆಗುತ್ತೆ ಅಂತಿದ್ದ ಹಾಗೆಯೇ ನಿಮ್ಮ ಚಕ್ರದಲ್ಲಿ ಯಾವ ಚಕ್ರ ಬ್ಲಾಕೇಜ್ ಆಗಿರುತ್ತೆ ಅದು ಅದನ್ನೇ ಸೆಲೆಕ್ಟ್ ಮಾಡ್ಕೊಳುತ್ತೆ. ಓಕೆ, ಸೊ ಈ ರೀತಿಯಾದಂತಹ ರೀತಿಯಲ್ಲಿ ಒಂದು ಸ್ಟೋನ್ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ, ಇನ್ನೊಂದು ಕಾರ್ಡ್ಗಳು ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಎನರ್ಜಿ ಏನಿರುತ್ತಲ್ಲ ಆ ಎನರ್ಜಿ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ, ಅವರು ಸರ್ಟಿಫೈಡ್ ಟ್ಯಾರೋ ರೀಡರ್ಸ್ಗಳ ಅಥವಾ ಅಲ್ವಾ, ಸುಮ್ಮನೆ ಎಲ್ಲೆಲ್ಲೋ ನೋಡಿ ಕಲ್ತಂಥದ್ದು, ಯೂಟ್ಯೂಬ್ನಲ್ಲಿ ನೋಡಿ ಕಲ್ತಂಥದ್ದು, ಈ ರೀತಿ ಇರುವಂಥವ್ರನ್ನ ನೀವು ಬಹಳಷ್ಟು ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಅವ್ರನ್ನ ಮುಂದುವರಿಸ್ತಾ ಇದ್ರಿ. ಬಟ್ ಮುಂದುವರಿಸಿ ಇಲ್ಲ ಅಂತಲ್ಲ, ಅವರು ಫೇಕಾ, ರಿಯಲ್ಲಾ, ಅಥವಾ ನಿಮ್ಮನ್ನು ಯಾವ ರೀತಿ ಅವರು ಎನ್ಕ್ಯಾಚ್ ಮಾಡ್ತಿದ್ದಾರೆ ಅನ್ನೋದು ನೀವು ಕೂಲಂಕುಷವಾಗಿ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮಗೆ ಯೂನಿವರ್ಸಿಂದ ಬರ್ತಾ ಇರುವಂತಹ ಮೆಸೇಜ್ ಏನಿದೆ ಅಂತ ಹೇಳಿದ್ರೆ, ಬಹಳಷ್ಟು ಏನಿದೆಯಲ್ಲ, ಬಹಳಷ್ಟು ವ್ಯಕ್ತಿಗಳು, ನಿಮ್ಮ ಜೊತೆಗಿದ್ದಂತಹ ವ್ಯಕ್ತಿಗಳು ಕಿರಿಕಿರಿ ಮಾಡುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಬಾಂಡಿಂಗಲ್ಲಿದ್ರಿ, ಬಹಳಷ್ಟು ಈ ಹಿಂದೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗಳಾಗಿರ್ಬಹುದು, ನಿಮ್ಮ ಕೊಲೀಗ್ಸ್ ಆಗಿರಬಹುದು, ನೈಬರ್ಸ್ಗಳಾಗಿರ್ಬಹುದು, ಅವ್ರುಗಳು ಸುಮ್ಮನೆ ನೀವು ಸೈಲೆಂಟ್ ಆಗಿದ್ರು, ಅಥವಾ ನೀವು ಯಾವುದೋ ಒಂದು ಸ್ಟೆಪ್ಪಲ್ಲಿ ಮುಂದೆ ಹೋಗ್ತಾ ಇದ್ದೀರಿ ಅಂದ ಹಾಗೇನೆ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಕುಗ್ಗಿಸುವಂತಹ ಕೆಲಸಗಳಾಗಿರ್ಬೋದು, ಅಥವಾ ನಿಮಗೆ ಕಾಲು ಕೆರ್ಕೊಂಡು ಜಗಳಗಳು ಮಾಡುವಂಥದ್ದು, ಅಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲದೆ ಇದ್ರೂ ಕೂಡ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವಂತಹ ಸಾಧ್ಯತೆಗಳಿದೆ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ನೀವು ಕೂಡ ಏನು ಮಾಡ್ತಾ ಇದ್ದೀರಿ, ಕೆಲವೊಂದು ಸಲ ಒಳ್ಳೆಯ ವ್ಯಕ್ತಿಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಂಬೋದಿಲ್ಲ. ಯಾರೋ ಒಂದಷ್ಟು ಬಣ್ಣದ ಮಾತನಾಡಿದ ಕೂಡಲೇ ನೀವೇನು ಮಾಡ್ತಿದ್ದೀರಿ, ಬೇಗ ನೀವು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಮನಸ್ಸನ್ನು ಆ ಕಡೆಗೆ ಹರಿಬಿಡ್ತಾ ಇದ್ದೀರಿ ಅಂತ ಹೇಳಬಹುದು. ಇಲ್ಲಿ
ಕೆಲವೊಂದು ಸಲ ನೀವೇನು ಮಾಡ್ತಿದ್ದೀರಿ, ಕೆಲವೊಂದು ಸಲ ನೀವು ನೋಡಿದ್ದೇ ಸುಳ್ಳಾಗ್ತಾ ಇದೆ. ಹಾಗೆ ನೀವು ಯಾವುದನ್ನು ಸರಿಯಾದ ರೀತಿಯಲ್ಲಿ ಕೂಡ ಕೇಳೋದು ಇಲ್ಲ, ಹೇಳೋದು ಇಲ್ಲ. ಅರ್ಧಂಬರ್ಧ ತಿಳ್ಕೊಂಡು ನೀವೇನು ಮಾಡ್ತಾ ಇದ್ದೀರಿ, ಬೇಗ ಆ ಕೆಲವು ವ್ಯಕ್ತಿಗಳ ಬಗ್ಗೆ ರಾಂಗ್ ಡಿಸಿಷನ್ ತೊಗೊಳ್ತಾ ಇದ್ದೀರಿ ಅಂತ ಹೇಳಿ. ಬಟ್ ಆದರೆ ಇಲ್ಲಿ ನಿಮಗೆ ಜಗಳಗಳಾಡ್ತಾ ಇರೋರೇ ಬೇರೆ, ಅಥವಾ ನಿಮ್ಮನ್ನು ಡೌನ್ಫಾಲ್ ಮಾಡೋದಕ್ಕಿಂತಲೇ ಬೇರೆ ಜನಗಳೇ ಕಾಯ್ತಾ ಇದ್ದಾರೆ. ಬಟ್ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಯೂನಿವರ್ಸ್ ನನಗೆ ಮುಖ್ಯವಾಗಿ ಏನೇನು ಕೊಡ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಅಗೇನ್ ಬಹಳಷ್ಟು ನೆಗೆಟಿವಿಟಿ ಎಲ್ಲೇ ಇದೆ ಕಾರ್ಡ್ಸ್ಗಳು. 5 ಆಫ್ ವಾಂಡ್ಸ್ ಬಂದಿದೆ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಮನೆಯಲ್ಲಾಗಿರ್ಬೋದು, ಅಥವಾ ನಿಮ್ಮ ಆಫೀಸಲ್ಲಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು, ಬಹಳ ಕಿರಿಕಿರಿ ಮಾಡುವಂಥದ್ದು, ಚಿಕ್ಕ ಚಿಕ್ಕ ವಿಚಾರಕ್ಕೆ ದೊಡ್ಡ ದೊಡ್ಡ ಆ್ಯಕ್ಷನ್ಸ್ಗಳನ್ನ ತಗೊಳ್ಳುವಂಥದ್ದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಡೆವಿಲ್, ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಿಮ್ಮನ್ನು ಈ ರೀತಿ ಕಟ್ಟಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ನಿಮ್ಮ ಮಾನಸಿಕವಾಗಿರಬಹುದು, ಅಥವಾ ನಿಮ್ಮ ದೈಹಿಕವಾಗಿ ಆಗಿರಬಹುದು, ಆರೋಗ್ಯದಲ್ಲಾಗಿರಬಹುದು, ಅಥವಾ ನಿಮ್ಮ ಜೊತೆಗಿದ್ದಂಥವರೇ ನಿಮಗೆ ನೆಗೆಟಿವ್ ರೀತಿಯಲ್ಲಿ ಕಾಣಿಸುವ ರೀತಿಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ, ಅಥವಾ ನಿಮ್ಮ ಫ್ಯಾಮಿಲಿಯನ್ನೇ ನೋಡಿದ್ರೆ ಆಗದೆ ಇರುವಂತಹ ವ್ಯಕ್ತಿ ಈ ರೀತಿ ಎಲ್ಲ, ಅದು ಏನು ಹೇಳ್ತಾರೆ, ಕಲರ್ ಮ್ಯಾಜಿಕ್ಗಳು ಏನು ಮಾಡಿರ್ತಾರಲ್ಲ, ಸೊ ಆ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು, ಇಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ಕೂಡ ಬಹಳಷ್ಟು ಯಾವ ವಿಚಾರದಲ್ಲಿ ರೈಟ್ ಡಿಸಿಷನ್ ತೊಗೊಳೋದಕ್ಕಾಗ್ತಾ ಇಲ್ಲ. ಹಾಗೆ ಭಾಳಷ್ಟು ಏನಾಗ್ತಾ ಇದೆ, ತೊಳಲಾಟಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದೆಲ್ಲ ಆಗ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಬಹಳಷ್ಟು ನೆಗೆಟಿವಿಟಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನೆಗೆಟಿವ್ ಎನರ್ಜೀಸ್ನ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಬಹಳಷ್ಟು ಡಸ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯ ವಾತಾವರಣನ ನೀವು ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆ ವಾತಾವರಣನ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಬಹಳಷ್ಟು ಕಿರಿಕಿರಿಗಳೇ ಜಾಸ್ತಿ ನಾನು ನೋಡ್ತಾ ಇದ್ದೀನಿ. 1-2 ತಿಂಗಳುಗಳ ಕಾಲ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಥವಾ ಯಾರನ್ನು ಕೂಡ ಬೇಗ ಶತ್ರುತ್ವದಿಂದ ಕಂಡುಕೊಳ್ಳದೆ ಎಲ್ಲರನ್ನೂ ಕೂಡ ಮಿತ್ರನ ರೀತಿಯಲ್ಲಿ ಕಾಣಬೇಕಾಗತ್ತೆ. ಇಲ್ಲಿ ಮೂನ್ ಎನರ್ಜಿ ಬಂದಿರೋದ್ರಿಂದ ಒಂದಷ್ಟು ಹುಣ್ಣಿಮೆ ಕಳೆಯೋವರೆಗೂ ಕೂಡ ಬಹಳಷ್ಟು ಎಚ್ಚರಿಸ್ಕೊಳ್ಬೇಕಾಗತ್ತೆ. ಹಾಗೆ ನೀವೇನು ಮಾಡಬೇಕಾಗತ್ತೆ, ಅಗೇನ್ ಒಂದು ಕಾರ್ಡ್ ಕ್ಲಾರಿಫಿಕೇಷನ್ಗೆ, ಇಲ್ಲಿ ನೋಡಿ ಬರ್ನಿಂಗ್ ಟವರ್ ಬರ್ತಾ ಇರೋದ್ರಿಂದ ಇಂಥ ವ್ಯಕ್ತಿಗಳು ನಿಮ್ಮ ಲೈಫಿಂದ ಸಂಪೂರ್ಣವಾಗಿ ಕಟ್ ಆಫ್ ಆಗ್ತಾರೆ ಹುಣ್ಣಿಮೆ ಕಳೆದ ನಂತರ. ನೆಕ್ಸ್ಟ್ ಹುಣ್ಣಿಮೆ ಕಳೆದ ನಂತರ, ಬರುವ ಹುಣ್ಣಿಮೆ ಕಳೆದ ನಂತರ. ಈ ರೀಡಿಂಗ್ ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ, ಎಲ್ಲಿಂದ, ಯಾವ ವರ್ಷದಿಂದ, ಯಾವ ತಿಂಗಳುಗಳಿಂದ ನೋಡ್ತಾ ಇದ್ದೀರಿ, ಅಲ್ಲಿಂದ 3 ತಿಂಗಳವರೆಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಒಂದಷ್ಟು ಹುಣ್ಣಿಮೆ ಕಳೆಯೋವರೆಗೂ ನೀವೇನು ಮಾಡಬೇಕಾಗತ್ತೆ, ದೇವಿಯ ಪ್ರಾರ್ಥನೆನೋ, ದೈವದ, ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿದೆ, ನೀವು ದೈವದ ಮೊರೆ ಹೋಗಬೇಕಾಗತ್ತೆ. ಆಗೇನಾಗುತ್ತೆ, ನಿಮ್ಮ ಸುತ್ತ ಒಂದಷ್ಟು ಪಾಸಿಟಿವ್ ಎನರ್ಜಿ ಹೊಮ್ಮುತ್ತೆ. ಹಾಗೆ ನಿಮ್ಮ ಕೆಲಸದಲ್ಲಾಗಿರಬಹುದು, ಬಿಸ್ನೆಸ್ಸಲ್ಲಾಗಿರಬಹುದು, ಮನೆಯಲ್ಲಾಗಿರಬಹುದು, ದೈವಿಕ ಶಕ್ತಿ ಒಂದು ಪ್ರೊಟೆಕ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನೀವೇನು ಮಾಡ್ತಿದ್ದೀರಿ ಇಲ್ಲಿ, ಹೌದು, ಕೆಲವೊಂದು ಗಲಾಟೆಗಳು, ಗೊಂದಲಗಳು, ಜಗಳಗಳು, ಕಿರಿಕಿರಿಗಳು, ಮಾನಸಿಕ ಒತ್ತಡಗಳು ನಿಮ್ಗೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿನೇ ಬಹಳಷ್ಟು ಹಾಳು ಮಾಡುವ ಸಾಧ್ಯತೆಗಳಿದೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ದೇವಸ್ಥಾನಕ್ಕೆ ಹೋಗುವಂಥದ್ದು, ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದು, ಫ್ಯೂ ಮಿನಿಟ್ಸ್ ಅಲ್ಲೇ ಕೂತು ನಿಮ್ಮ ಉಸಿರಾಟದ ಕಡೆ 5 ನಿಮಿಷ ಗಮನ ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ದಿನೇ ಹೋಗ್ತಾ ಏನಾಗುತ್ತೆ, ನಿಮ್ಮ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನಿಮ್ಮ ಮನೆಗಳಿಗೂ ಕೂಡ ಇದೇ ರೀತಿಯಲ್ಲಿ ಧೂಪ ದೀಪಗಳನ್ನು ತೋರಿಸುವಂಥದ್ದು, ಮನೆಯನ್ನು ಕ್ಲೀನ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಪಾಸಿಟಿವ್ ಎನರ್ಜಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ. ಹಾಗೆ ಈಗೆಲ್ಲ ಒಂದು ರಕ್ಷಣೆಗೆ ರಕ್ಷಾನೋ ಅಥವಾ ರಕ್ಷಾ ಯಂತ್ರನೋ, ನಾನು ಭಾಳಷ್ಟು ಯಂತ್ರಗಳನ್ನು ತೋರಿಸಿದ್ದೀನಿ, ರಕ್ಷಾ ಯಂತ್ರನೋ ಅಥವಾ ಮನೆಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬ್ಲ್ಯಾಕ್ ಟರ್ಮಲಿನ್ ಧರಿಸುವಂಥದ್ದು, ಬ್ಲ್ಯಾಕ್ ಸ್ಟೋನ್ ಇಡುವಂಥದ್ದು, ಈ ರೀತಿ ಎಲ್ಲ ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ವಾ, ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ತೊಗೊಂಡಾಗ ನಿಮಗೆ ಬೇಕಾದಂತಹ ರೆಮಿಡೀಸ್ ಆಗಿರ್ಬೋದು, ಸೊಲ್ಯೂಷನ್ಸ್ ಆಗಿರ್ಬೋದು ಸಿಗ್ತಾ ಹೋಗುತ್ತೆ. ನಾನಿಲ್ಲಿ ಒಂದಷ್ಟು ನೆಗೆಟಿವಿಟಿ ಏನು ನೋಡ್ತಾ ಇದ್ದೀನಿ, ಅದು ಆಬ್ವಿಯಸ್ಲಿ ಇಲ್ಲಿ ನೆಗೆಟಿವ್ ಎನರ್ಜಿ, ಇಲ್ಲಿ ಯಾರೋ ಏನೋ ಒಂದು ಕುತಂತ್ರಗಳನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಫಿಸಿಕಲಿ ಅವ್ರಿಗೆ ಹೊಡೆದಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹತ್ರ. ನೀವು ಒಂದಷ್ಟು ಸ್ಟ್ರಾಂಗ್ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗೆ ಕನ್ಫ್ಯೂಷನ್ ಆಗಬೇಕು, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದೇ ಕನ್ಫ್ಯೂಷನ್ ಆಗುವ ರೀತಿಯಲ್ಲಿ ಇಂಥ ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದೆನೆ, ಅಂದರೆ ನಿಮ್ಮ ಜೊತೆ ಚೆನ್ನಾಗಿದ್ದವರೇ ನಿಮಗೆಲ್ಲ ಅಪೋಸಿಷನ್ ಆಗಿ ನಿಲ್ಲಬೇಕು, ಆ ರೀತಿ ಎಲ್ಲ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಅಗೇನ್ ನಾನು ಮತ್ತೊಂದು ಕ್ಲಾರಿಫಿಕೇಷನ್ಗೋಸ್ಕರ ಒಂದು ಮೆಸೇಜ್ ತೆಗಿತೀನಿ, ಆಸ್ಕ್ ಫಾರ್ ಹೆಲ್ಪ್. ಈಗ ಯಾರು ಈ ರೀಡಿಂಗ್ನ ನೋಡಿದಿರಿ,
ಒಂದಷ್ಟು ಹೆಲ್ಪ್ಗಳನ್ನು ಯಾರಿಂದನಾದರೂ ಕೇಳಿ. ಅಂದರೆ ಯಾವ ದೇವರು ಪವರ್ಫುಲ್, ಎಲ್ಲಿಗೆ ಹೋದರೆ ನನ್ನ ಲೈಫ್ ಸರಿ ಹೋಗಬಹುದು, ಅಥವಾ ನೀವು ಟ್ಯಾರೋ ರೀಡಿಂಗ್ಸ್ ತೊಗೊತಿರೋ ಅಥವಾ ಹೀಲಿಂಗ್ಸ್ ತೊಗೊಳ್ತಿರೋ, ಅಥವಾ ನಿಮ್ಮ ಗುರುಗಳು ಯಾರಿದ್ದಾರೋ ಅವ್ರ ಹತ್ರ ಹೋಗಿ ನಮ್ಮ ಮನೆಯ ಪ್ರೊಟೆಕ್ಷನ್ಗೆ ಏನು ಮಾಡಬೇಕು. ಆ್ಯಕ್ಚುಲಾಗಿ ಇಲ್ಲಿ ನೋಡಿ, ಇಲ್ಲಿ ಏಂಜಲ್ ರೀತಿ ಕಾಣಿಸ್ತಾ ಇದೆ. ಏಂಜಲ್ ಅಂದರೆ ನೀವೇನು ಮಾಡಬೇಕಾಗತ್ತೆ, ಭಗವಂತನ ಕನೆಕ್ಷನ್ ಆಗಿರೋರು ಯಾರು, ಭಗವಂತನಿಗೆ ಹತ್ತಿರ ಆಗಿರೋರು ಯಾರು, ಯಾಕೆಂದರೆ ಅಂಥವ್ರಿಗೆ ಬೇಗ ತಿಳಿಯುತ್ತೆ ನಿಮ್ಮನ್ನು ಪ್ರೊಟೆಕ್ಷನ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ನಿಮ್ಮ ಫ್ಯಾಮಿಲಿಗಳಲ್ಲಾಗಿರ್ಬೋದು, ನೀವು ಯಾವುದೇ ರಿಲಿಜನ್ಸಲ್ಲ ನೀವು ನೋಡ್ತಾ ಇದ್ರೂ ಕೂಡ ನಿಮ್ಮಲ್ಲಿ ಒಬ್ಬ ಗುರುಗಳು ಅನ್ನೋದು ಇದ್ದೇ ಇರ್ತಾರೆ. ಅಂಥವರಿಂದ ನೀವು ಪ್ರೊಟೆಕ್ಷನ್ ತೊಗೊಳ್ಬೇಕಾಗತ್ತೆ. ಹಾಗೆ ಅವ್ರ ಹತ್ರ ಹೋಗಿ ನೀವು ಕೇಳ್ಕೊಳ್ಬೇಕಾಗತ್ತೆ, ನಮ್ಮ ಮನೆಗೆ ರಕ್ಷಣೆಗೆ ಏನಾದರೂ ಒಂದು ಕೊಡಿ, ಆ ರೀತಿ ಎಲ್ಲ. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ಯಾರೆಲ್ಲ ಈ ಮನೆಯಲ್ಲಿ ನೀವು ಸ್ಟ್ರಾಂಗ್ ಪರ್ಸನ್ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸುಲೇಮಾನಿ ಹಕೀಕ್, ಯಾಕೆಂದರೆ ಸುಲೇಮಾನಿ ಹಕೀಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಇದು ರಾಹು ಕೇತು ಮತ್ತು ಶನಿಗೆ ಅಧಿಪತಿ ಆಗಿರೋದ್ರಿಂದ ಸುಲೇಮಾನಿ ಹಕೀಕ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಬಹಳಷ್ಟು ಪವರ್ಫುಲ್ ಆಗ್ತೀರಿ. ಹಾಗೆ ನಿಮ್ಗೆ ಯಾರೇ ಮಾಟ ಮಂತ್ರಗಳಾಗಿರ್ಬೋದು, ಮತ್ತೊಂದು ಏನೇ ಪ್ರಯೋಗಗಳಾಗಿರ್ಬೋದು, ಅದು ನಿಮ್ಮ ದೇಹದ ತನಕ ತಲುಪೋದಕ್ಕೆ ಆಗೋದಿಲ್ಲ. ಬಿಕಾಸ್ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮನ್ನು ರಕ್ಷಣೆ ಇಟ್ಟು ಎಲ್ಲಿಂದ ನೆಗೆಟಿವ್ ಎನರ್ಜಿ ಬಂತು ವಾಪಸ್ ಅದು ಅಲ್ಲಿಗೆ ಹೋಗುತ್ತೆ, ಯಾರಿಂದ ಬಂತೋ ಅಲ್ಲಿಗೆ ಹೋಗುತ್ತೆ. ಆ ರೀತಿ ಸುಲೇಮಾನಿ ಹಕೀಕ್ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಬಹಳಷ್ಟು ಈ 2 ತಿಂಗಳ ಕಾಲ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆಮೇಲೆ ಸಂಪೂರ್ಣವಾಗಿ ಇಂಥ ವ್ಯಕ್ತಿಗಳು ನಿಮ್ಮ ಲೈಫಿಂದ ದೂರ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳಬಹುದು. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವ ದೈವ ದೇವರಿಂದ, ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಯಾವ ಮುನ್ಸೂಚನೆ ಯೂನಿವರ್ಸ್ ಕೊಡ್ತಾ ಇದೆ, ಯಾವ ಎಚ್ಚರಿಕೆ ಯೂನಿವರ್ಸ್ ಕೊಡ್ತಾ ಇದೆ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ, ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನು ಬಹಳಷ್ಟು ಜನ ಕದ್ದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವಂಥದ್ದು, ಅದೇ ರೀತಿ ಹೇಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಕೂಲಂಕುಷವಾಗಿ ನೀವು ಅವರು ಸರ್ಟಿಫೈಡ್ ಟ್ಯಾರೋ ರೀಡರ್ಸ್ಗಳ ಅಥವಾ ಜೆನ್ಯೂನ್ ರೀಡರ್ಸ್ಗಳ ಇದನ್ನೆಲ್ಲನೂ ಕೂಡ ನೋಡಬೇಕಾಗತ್ತೆ. ಓಕೆ, ಈ ಸೇಮ್ ನಾನು ಏನು ಮಾತಾಡಿರ್ತೀನೋ ಅದೇ ರೀತಿ ಹೊಸದಾಗಿ ಬಂದು ಸೇರಿಕೊಂಡಿದ್ದಾರೆ. ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಲೀಗಲ್ಲಾಗೂ ಕೂಡ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಬಹಳಷ್ಟು ನಿದ್ದೆ ಕೆಡಿಸ್ಕೊಳ್ತಾ ಇದ್ದೀರಿ, ಬಹಳಷ್ಟು ಚಿಂತೆಗೊಳಗಾಗ್ತಾ ಇದ್ದೀರಿ, ಬೇಡದ ಚಿಂತೆಗಳನ್ನು ಮಾಡುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಪಾಸ್ಟಲ್ಲಿ ಕೆಲವು ಘಟನೆಗಳು ನಡೆದಿರೋದ್ರಿಂದ ಸ್ಟ್ರಕ್ ರೀತಿ ಫೀಲ್ ಆಗ್ತಾ ಇದೆ, ಒಂಥರ ಭಯ ಆಗ್ತಾ ಇರುವಂಥದ್ದು. ಮುಂದೆ ಅದ್ಭುತವಾದಂತಹ ದಾರಿ ಇದ್ರೂ ಕೂಡ ಆ ದಾರಿ ಕಡೆಗೆ ಹೋಗೋದಕ್ಕೆ ನಿಮಗೆ ಭಯ ಆಗ್ತಾ ಇದೆ ಅನ್ನುವಂಥ ಸೂಚನೆ ಕೊಡ್ತಾ ಇದೆ. ಇಲ್ಲಿ ಸರಿಯಾದ ರೀತಿಯಲ್ಲಿ ನಿದ್ದೆನೂ ಕೂಡ ಮಾಡ್ತಾ ಇಲ್ಲ, ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನನೂ ಹರಿಸ್ತಾ ಇಲ್ಲ. ಒಂದು ದಿನ ಆ್ಯಕ್ಟಿವ್ ಆಗಿದ್ರೆ ಮರುದಿನ ಏನು ಮಾಡ್ತಿದ್ರಿ, ಡಲ್ ಮೂಡ್, ಸ್ಟ್ರಕ್ ಮೂಡ್ ಆಗ್ತಾ ಇದೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮಗೆ. ವ್ಯವಹಾರಿಕವಾಗಿರ್ಬೋದು, ನಿಮ್ಮ ಯೋಚನೆಗಳಿಗಾಗಿರ್ಬೋದು, ಯಾಕೆಂದರೆ ಸ್ವಾಟ್ಸ್ ಬಂದಿರೋದ್ರಿಂದ ನಿಮ್ಮ ಯೋಚನೆಗಳೇ ಬ್ಲ್ಯಾಂಕ್ ಆಗಿದೆ. ಮೇಜರ್ ಆಗಿ ನಿಮ್ಗೇನಾಗಿದೆ ಅಂದರೆ ಬ್ಲ್ಯಾಂಕ್ ಆಗ್ತಾ ಇದೆ, ಮುಂದೆ ಏನು ಮಾಡಬೇಕು ಅನ್ನುವಂಥ ವಿಚಾರನೇ ತಿಳಿತಾ ಇಲ್ಲ ಅಂತ ಹೇಳಿ. ಇನ್ನು 2 ವಾರದಿಂದ 3 ವಾರ ಕಳೀತಾ ಇದ್ದ ಹಾಗೆ ದಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಏನಾಗುತ್ತೆ, ನಿಮಗೆ ಬಹಳಷ್ಟು ವಿಚಾರದಲ್ಲಿ ಬಹಳಷ್ಟು ಜನರಿಂದ ನೀವು ಬಹಳಷ್ಟು ಪಾಠಗಳನ್ನು ಕಲಿತೀರಿ. ಹಾಗೆ ಸಿಚುವೇಶನ್ಸ್, ನಿಮ್ಮ ಸಂದರ್ಭ ಸಮಯ ಈಗ ಏನೇ ಆಗಿರ್ಬೋದು, ಆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡುವಂತಹ ಶಕ್ತಿನೂ ಕೂಡ ನೀವು ಕಲಿತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇದೊಂದು ಕಲಿಯುವಂಥ ಪೀರಿಯಡ್. ಬಟ್ ಆದರೆ 2 ವಾರ ಕಳೀತಾ ಇದ್ದ ಹಾಗೆ ನನ್ನ ಲೈಫಲ್ಲಿ ನಾನು ಯಾವ ರೀತಿ ಹೋಗಬೇಕು ಅನ್ನುವಂಥ ಸಡನ್ ಡಿಸಿಷನ್ನ ನೀವು ತಗೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಯಾವ ದಿಕ್ಕಲ್ಲಿ ಸಾಗಬೇಕು, ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು. ಏಕೆ ಅಂತ ಹೇಳಿದ್ರೆ ನಿಮ್ಮ ಸುತ್ತ ಇರುವಂಥವರು ಕೂಡ ಅಂಥದ್ದೇ ಜನಗಳಾಗಿರೋದ್ರಿಂದ ನಿಮಗೆ ಸರಿಯಾದ ಡಿಸಿಷನ್ ಇನ್ನೂ ತೊಗೊಳೋದಕ್ಕೆ ಬರ್ತಾ ಇಲ್ಲ. ಬಟ್ ಆದರೆ ಇನ್ನು ಮುಂದೆ ಯಾವುದೋ ಒಂದು ಸರಿಯಾದ ನಿರ್ಧಾರ, 2 ವಾರ ಕಳೀತಾ ಇದ್ದ ಹಾಗೆ ಯಾವುದೋ ಒಂದು ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರಿ. ನಿಮ್ಮ ಲೈಫ್ನ ನಾನು ಯಾವ ರೀತಿ ನಾನು ಆ್ಯಕ್ಷನ್ ತೊಗೊಳ್ಬೇಕು, ನನ್ನ ಜೀವನದಲ್ಲಿ ನಾನು ಯಾವ ರೀತಿ ಇಡಬೇಕು ನನ್ನ ಜೀವನ ಅನ್ನೋದರ ವಿಚಾರವಾಗಿ ಬಹಳಷ್ಟು ಪಾಠಗಳನ್ನು ಕಲಿತೀರಿ ಅಂತ ಹೇಳಿ ತೋರಿಸುತ್ತೆ. ಓಕೆ, ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವೇನಾದರೂ ಫಿನಾನ್ಷಿಯಲಿ ಬಹಳಷ್ಟು ಸ್ಟಬ್ಬನ್ ಆಗಿದ್ರೆ, ಫಿನಾನ್ಷಿಯಲಿ ಬಹಳಷ್ಟು ತುಂಬ ತಲೆನೋವಾಗಿದ್ದರೆ, ಬಹಳಷ್ಟು ಅವಕಾಶಗಳು ಕೂಡ ಫಿನಾನ್ಷಿಯಲಿ ವಿಚಾರವಾಗಿ ನಿಮ್ಮ ಹತ್ರ ಬರುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಿ ತೋರಿಸ್ತದೆ.
ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹುಶಃ ತಂದೆಯಿಂದ ಏನಾದರೂ ಹಣ ಬರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಏನಿದೆಯಲ್ಲ ನಿಮ್ಮ ಹಿರಿಯರಿಂದ ಏನಾದರೂ ಹಣಕಾಸಿನ ವಿಚಾರವಾಗಿ ನಿಮಗೆ ಬರಬೇಕು ಅನ್ನೋದಾಗಿದ್ದರೆ ಅದು ಕೂಡ ಬರುವ ಸಾಧ್ಯತೆ ಇದೆ. ಅದು ಕೂಡ ನಿಮ್ಮಂತೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಚಾನಕ್ಕಾಗಿ ಒಂದಷ್ಟು ಹಣನ ನೀವು ನೋಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ. ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಹೊಸ ಅವಕಾಶ ಆಗಿರ್ಬೋದು, ಯಾವುದೋ ಒಂದು ಹೊಸ ರೀತಿಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಬದಲಾಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹುಶಃ ಫೆಬ್ರವರಿ ಮಾರ್ಚ್ ಒಳಗಡೆ ನಿಮ್ಮ ಲೈಫ್ನ ಬಹಳಷ್ಟು ಬೇರೆ ರೀತಿಯಲ್ಲಿ ಅದ್ಭುತವಾಗಿ ಬದಲಾಯಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವೇನಾಗತ್ತೆ, ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಹೊಸ ಅಚೀವ್ ಮಾಡೋದಕ್ಕೆ ಅಂತ ಮುಂದಾದಾಗ, ಅಥವಾ ಯಾವುದೋ ಒಂದು ಹೊಸ ಕೆಲಸಗಳನ್ನು ಮಾಡುವಂಥದ್ದಾದಾಗ ನೀವೇನು ಮಾಡಬೇಕಾಗತ್ತೆ, ದೈವಿಕವಾಗಿ ಮೊರೆ ಹೋಗಬೇಕಾಗತ್ತೆ. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಔಟ್ಕಮ್ ಬಂದಿರೋದ್ರಿಂದ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೆಲಸಗಳು ಅರ್ಧ ಬರ್ಧ ಆಗುವ ಸಾಧ್ಯತೆ ಇದೆ. ನನಗೆಲ್ಲನೂ ಚೆನ್ನಾಗಾಗೋಯ್ತು, ಅಚಾನಕ್ಕಾಗಿ ಹಣ ಬಂದುಬಿಡ್ತು, ತಂದೆಯಿಂದ ಬಂತು, ತಾಯಿಯಿಂದ ಬಂತು, ಅಥವಾ ಯಾವುದೋ ಒಂದು ಹಣ ಬರಬೇಕಾಗಿತ್ತು, ಸಡನ್ನಾಗಿ ನನ್ನ ಹತ್ರ ಬಂತು ಅಂತ ಹೇಳಿ ನೀವು ಯಾವುದೋ ಒಂದು ಕೆಲಸನೋ ವ್ಯವಹಾರಗಳನ್ನೋ ಅಥವಾ ಏನೋ ಒಂದು ಜ್ಯುವೆಲ್ರಿ ಪರ್ಚೇಸೋ ಏನೋ ಒಂದು ಮಾಡ್ತಿರೋ ಬಟ್ ಬಂದುವಾಗ ನೀವು ನಂಬಿರುವಂತಹ ದೇವರನ್ನ ಅಲ್ಲೂ ಕೂಡ ಸ್ಮರಣೆ ಮಾಡಬೇಕಾಗತ್ತೆ. ಅವರ ಪ್ರಾರ್ಥನೆಗಳನ್ನು ಕೂಡ ಮಾಡ್ತಾನೇ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ರೀತಿಯಾದಂತಹ ಅವಮಾನಕ್ಕೆ ಈಡಾಗಬೇಕಾಗತ್ತೆ, ಅಥವಾ ಬಂದಂಥದ್ದು ಯಾರಿಂದನೋ ಕಳೆದು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ನಿಮಗೆ ಯೂನಿವರ್ಸ್ ಏನೆಲ್ಲ ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಓಕೆ, ಫೇರಿ ಸ್ಪಾಟಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ. ಇಟ್ಸ್ ಟೈಮ್ ಟು ಗೋ ಫೇರಿ ಸ್ಪಾಟಿಂಗ್. ಇಟ್ಸ್ ಸೆಡ್ ದಟ್ ಸೀಯಿಂಗ್ ಈಸ್ ಬಿಲೀವಿಂಗ್, ಬಟ್ ಇನ್ ಫ್ಯಾಕ್ಟ್ ದಿ ಆಪೋಸಿಟ್ ಈಸ್ ಟ್ರೂ. ಬಿಲೀವಿಂಗ್ ಈಸ್ ಸೀಯಿಂಗ್ ಅಂತ ಹೇಳಿ ಅಂದರೆ ನೀವು ಇನ್ನು ಮುಂದೆ ಏನು ನೋಡ್ತಾ ಇದ್ದೀರಿ, ನೀವು ಏನು ಕೇಳ್ತೀರಿ, ಯಾವುದೇ ಒಂದು ವ್ಯಕ್ತಿ ಏನೇ ಒಂದು ರೀತಿಯಾದಂತಹ ಬದಲಾವಣೆ ಆಗಿರಬಹುದು, ಅಥವಾ ಇಷ್ಟು ದಿವಸ ನಿಮ್ಮ ಮುಂದೆ ಒಂದಷ್ಟು ಮುಖವಾಡ ಹಾಕ್ಕೊಂಡಿರಬಹುದು, ಅವ್ರು ಹೇಳ್ದಂಥದ್ದೇ ನೀವು ಕೇಳಿರುವಂಥದ್ದು ಇರ್ಬೋದು. ಬಟ್ ಆದರೆ ಇನ್ನು ಮುಂದೆ ಅವರ ನಿಜ ಬಣ್ಣಗಳನ್ನು ನೋಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಯಾರ ಮೇಲಾದರೂ ಬ್ಲೈಂಡ್ಲಿ ನೀವೇನಾದ್ರು ನಂಬಿಕೆ ಇಟ್ಟಿದ್ರಿ ಅಂತ ಹೇಳಿದ್ರೆ ಅವರ ನಿಜ ಬಣ್ಣ ತಿಳಿಯುವಂತಹ ಸಮಯನೂ ಕೂಡ ನಿಮಗೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಅಗೇನ್ ಇನ್ನೊಂದು ಮೆಸೇಜ್ನ ನಾನು ತೆಗಿತಾ ಇದ್ದೀನಿ. ಮ್ಯಾಜಿಕಲ್ ಗೇಟ್ವೇ ಅಂತ ಹೇಳಿ ಬರ್ತಾ ಇದೆ. ಎಸ್, ನಾನು ಹೇಳಿದ್ನಲ್ಲ, ನಿಮಗೆ ಗೊತ್ತಿಲ್ಲದೆ ಇರುವಂತಹ ರೀತಿಯಲ್ಲಿ ಒಂದು ರೀತಿ ಅಚಾನಕ್ಕಾಗಿ ಹಣನ ನೀವು ನೋಡ್ತೀರಿ ಇದೇ ವರ್ಷದಲ್ಲಿ, ಇದೇ ತಿಂಗಳುಗಳಲ್ಲಿ, ಮಾರ್ಚ್, ಫೆಬ್ರವರಿ, ಏಪ್ರಿಲ್ ಇಂಥ ತಿಂಗಳುಗಳಲ್ಲಿ ಅಚಾನಕ್ಕಾಗಿ ಎಲ್ಲೋ ಹಣ ಹೂಡಿಕೆ ಅದಾಗಿರ್ಬೋದು, ಅಥವಾ ಯಾವುದೋ ಒಂದು ಹಣ ನಿಮ್ಮ ಹೇಳಿದ್ನಲ್ಲ ನಾನು, ನಿಮ್ಮ ತಂದೆ ಕಡೆಯಿಂದನೋ, ತಾಯಿ ಕಡೆಯಿಂದನೋ, ಗಂಡನ ಮನೆಯಿಂದನೋ, ಹೆಂಡತಿ ಮನೆಯಿಂದನೋ, ಅಥವಾ ಯಾವುದೋ ಒಂದು ಬರಬೇಕಾದಂತಹ ಹಣ ನಿಮಗೆ ಅಚಾನಕ್ಕಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳಿ ನೋಡಬಹುದು. ಸೊ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ದಯವಿಟ್ಟು ನಿಮ್ಮ ಆರೋಗ್ಯಗಳನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಹೌದು, ನಿಮಗೆ ಮಾನಸಿಕವಾಗಿ ಬಹಳಷ್ಟು ನೋವುಗಳು ಉಂಟಾಗ್ತಾ ಇದೆ, ನೀವು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಯಾವುದಾದ್ರೂ ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಈಶ್ವರನ ಪಂಚಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಇದೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಮನ್ನು ಹೀಲ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೇಕಾಗತ್ತೆ. ಹಾಗೆ ಬಹಳಷ್ಟು ಜೆನ್ಯೂನ್ ಟ್ಯಾರೋ ರೀಡಿಂಗ್ಸ್ಗಳನ್ನು ನೀವು ಕೇಳಬೇಕಾಗತ್ತೆ. ಓಕೆ, ಇಲ್ಲಿ ನಾನು ಏನು ಹೇಳಿರ್ತೀನಿ ಅದನ್ನೇ ಬೇರೆ ಕಡೆ ಕತೆ ಕಟ್ಟಿ ಹೇಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಆ್ಯಕ್ಷನ್ ತಗೊಳ್ತೀನಿ. ಓಕೆ, ಸೇಮ್ ನಾನು ಇಲ್ಲಿ ಏನು ವಿಡಿಯೋದಲ್ಲಿ ತೋರಿಸಿರ್ತೀನಿ, ಹೇಳಿರ್ತೀನಿ, ಅದೇ ರೀತಿ ತಮ್ನೇಲ್ನ ಕೊಡುವಂಥದ್ದು, ಅದೇ ರೀತಿ ಹೇಳುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ 6 ಆಫ್ ವಾಂಡ್ಸ್ ಬರ್ತಾ ಇದೆ. ಯಾವುದೋ ಒಂದು ಸೆಲೆಬ್ರೇಷನ್ ಬಹಳಷ್ಟು ಹತ್ರದಲ್ಲಿದೆ, ಯಾವುದೋ ಒಂದು ಮದುವೆ ಮನೆಗೆ ಹೋಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಏನಾದರೂ ನೀವು ಪ್ರಮೋಷನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಹಾಗೆ ಬಹಳಷ್ಟು ಇಂಟರ್ವ್ಯೂಗಳನ್ನು ನಾನು ನೋಡ್ತಾ ಇದ್ದೆ, ಇನ್ನೂವರೆಗೂ ನನ್ನ ಕೆಲಸ ಸಿಗ್ತಾ ಇಲ್ಲ ಅನ್ನೋದಾದರೆ ಅದರಲ್ಲಿ ಜಯನ ಸಿಗುವಂಥ ಸಾಧ್ಯತೆ ಇದೆ. ಹಾಗೆ
ಊರಿಂದ ಊರಿಗೆ ಏನಾದರೂ ವರ್ಗಾವಣೆ ಮಾಡಬೇಕು, ಟ್ರಾನ್ಸ್ಫರ್ ವಿಚಾರವಾಗಿ ಏನಾದರೂ ನೀವು ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಕೂಡ ಆಗುವ ಸಾಧ್ಯತೆ ಇದೆ. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಮೇಜರ್ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಇದೇ ವರ್ಷದಲ್ಲಿ ಆಗಿಯೇ ತೀರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ನೀವು ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅದಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಮದುವೆ ವಿಚಾರವಾಗಿ ಏನಾದರೂ ನೀವು ಈ ಕಾರ್ಡ್ನ ನೋಡ್ತಾ ಇದ್ರೆ ಆಬ್ವಿಯಸ್ಲಿ ಸೆಲೆಬ್ರೇಷನ್ ನಿಮ್ಮ ಮನೆಯಲ್ಲಿ ಇದ್ದೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾರೇ ಏನೇ ಹೇಳಿದ್ರು ಕೂಡ ನೀವು ಒಂದಷ್ಟು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಬೇಕಾಗತ್ತೆ. ಕ್ಲಿಯರ್ ಕಮ್ಯುನಿಕೇಷನ್ಸ್ಗಳನ್ನ ಮಾಡಬೇಕಾಗತ್ತೆ. ನಿಮ್ಮ ಕೆಲಸದಲ್ಲಾಗಿರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲಲ್ಲಾಗಿರ್ಬೋದು, ನಿಮ್ಮ ಜೀವನದಲ್ಲಾಗಿರ್ಬೋದು, ಯಾವುದೇ ರೀತಿಯಲ್ಲಿರಲಿ ಯಾರೋ ಏನೋ ಹೇಳಿದ್ರು ಅಂದ ಕೂಡಲೇ ಆಗಿರ್ಬೋದು, ಬಟ್ ಸಡನ್ನಾಗಿ ಟ್ರಿಗರ್ ಆಗುವಂಥದ್ದು. ಯಾಕೆಂದರೆ ನಿಮ್ಮದೇ ಆದಂತಹ ಒಂದು ಛಾಪ್ನ ಮೂಡಿಸಿದ್ದೀರಿ, ನಿಮ್ಮದೇ ಆದಂಥ ಒಂದು ಬೆಲೆ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಬೆಲೆಗೆ ಧಕ್ಕೆ ತರದೇ ಇರುವ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು ಅನ್ನೋದಾದರೆ ನೀವೇನು ಮಾಡಬೇಕಾಗತ್ತೆ, ಯಾವುದೇ ವಿಚಾರಗಳನ್ನು ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗತ್ತೆ. ಸಡನ್ನಾಗಿ ಬರುವಂಥ ಸಿಟ್ಟನ್ನು ಒಂದಷ್ಟು ಕಂಟ್ರೋಲ್ನಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮನ್ನು ನೀವು ದಯವಿಟ್ಟು ಹೀಲ್ ಆಗಬೇಕಾಗತ್ತೆ. ಯಾವ ವಿಚಾರದಲ್ಲಿ ನಿಮಗೆ ಗೊಂದಲಗಳಿದೆ ಅಥವಾ ಯಾವ ವ್ಯಕ್ತಿಯ ವಿಚಾರದಲ್ಲಿ ಗೊಂದಲ ಇದೆ, ದಯವಿಟ್ಟು ನೀವೇನು ಮಾಡಬೇಕಾಗತ್ತೆ, ಕ್ಲಿಯರ್ ಕಮ್ಯುನಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅವರಿಂದ ಏನಾದರೂ ತಪ್ಪಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಕೂಲಂಕುಷವಾಗಿ ಯೋಚನೆ ಮಾಡಿ ಅವ್ರನ್ನ ಪ್ರಶ್ನಿಸಬಹುದು. ಅಥವಾ ಇಂಥವ್ರಿಂದ ನನ್ನ ಲೈಫ್ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನೋದಾದರೆ ಅಂಥವ್ರನ್ನ ನೀವು ದೂರನೂ ಕೂಡ ಇಡಬಹುದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಹತ್ರ ಬಹಳಷ್ಟು ಕೆಲಸಗಳು, ಯಾಕೆಂದರೆ ನಿಮ್ಮಿಂದ ಬಹಳಷ್ಟು ಕೆಲಸಗಳು ಆಗುತ್ತೆ ಅಂತ ಹೇಳಿ ಗೊತ್ತಿರೋದ್ರಿಂದ ನಿಮ್ಮ ಹತ್ರ ಕೆಲಸಗಳನ್ನ ತೆಗೆದುಕೊಂಡು ಬಟ್ ನಿಮಗೆ ಇಗ್ನೋರ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅಂತೇಳಿ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ, 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಹಣಕಾಸಿನ ವಿಚಾರವಾಗಿ ಒಂದಷ್ಟು ಉಳಿಸ್ತೀರಿ ಈ ವರ್ಷ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಒಂದಷ್ಟು ಕೆಲಸಗಳ ವಿಚಾರದಲ್ಲಾಗಿರ್ಬೋದು, ಮನೆಯಲ್ಲಿ ಕೆಲಸಗಳ ವಿಚಾರದಲ್ಲಾಗಿರ್ಬೋದು, ಬಹಳ ಕೆಲಸ ಮಾಡಿ ನಾನೊಬ್ಬಳೇ ಮಾಡಬೇಕಾ ಇದೆಲ್ಲ, ಅದು ಹೊರಗಡೆ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ನನ್ನೊಬ್ಬರಿಗೆ ಪ್ರೆಷರ್ ಇದೆಯಾ ಅನ್ನುವಂತಹ ಪರಿಸ್ಥಿತಿಗೆ ಕೆಲವರು ಮೂಡಿಸುವಂಥ ಸಾಧ್ಯತೆ ಇದೆ. ಆ ಟೈಮಲ್ಲಿ ನಿಮಗೆ ಸಿಟ್ಟು ಬರುವ ಸಾಧ್ಯತೆ ಇದೆ. ದಯವಿಟ್ಟು ನೀವು ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಅಥವಾ ಜಗಳ ವಿಕೋಪಕ್ಕೆ ಹೋಗುತ್ತೆ ಅನ್ನುವಾಗ ನೀವು ಒಂದಷ್ಟು ದೂರ ಸರಿಬೇಕಾಗತ್ತೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ವ್ಯಕ್ತಿಗಳು ನಿಮ್ಮಿಂದ ಬಹಳ ವಿಚಾರಗಳನ್ನು ಮುಚ್ಚಿಡುವ ಸಾಧ್ಯತೆಗಳಿದೆ. ನಿಮ್ಮ ಮುಂದೆ ಒಂದು ರೀತಿ ಇರುವಂಥದ್ದು ಅಥವಾ ನಿಮ್ಮ ಹಿಂದೆ ಇನ್ನೊಂದು ರೀತಿ ಇರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕೊರಗುಗಳು ಏನಿದೆಯಲ್ಲ, ಒಂದಷ್ಟು ಇದಾಗಿಲ್ಲ, ನನ್ನ ಲೈಫಲ್ಲಿ ಇದಾಗದೇ ಇಲ್ವೇನೋ, ಈ ರೀತಿ ಕೊರಗಿನ ಏನು ನೋಡ್ತಾ ಇದ್ದೀರಿ ಅದು ಎಲ್ಲನೂ ಕೂಡ ದೂರ ಸರಿಯುತ್ತೆ. ಇದೊಂದು ಟೈಮ್ ಏನಿದೆಯಲ್ಲ, ಒಂದು ಗ್ರಹಣದ ರೀತಿ. ನಿಮ್ಮ ಕೆಲವೊಂದು ವ್ಯಕ್ತಿಗಳ ವಿಚಾರದಲ್ಲಿ ನೀವೇನಾದರೂ ಜಗಳಗಳು ಆಡ್ತಾ ಇರ್ಬೋದು, ಅಥವಾ ಕೆಲವರು ತಂದಿಟ್ಟು ತಮಾಷೆಗಳನ್ನು ನೋಡುವಂಥದ್ದಾಗಿರ್ಬೋದು. ಇದನ್ನು ಹೀಗೆ ನಡೆಯುತ್ತಾ ಅಂತ ಹೇಳಿದ್ರೆ ಮೇಜರಾಗಿ ನಿಮ್ಮ ಮನಸ್ಸುಗಳನ್ನು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಇದೊಂದು ಗ್ರಹಣದ ಸಮಯ ಅಂತಲೇ ಹೇಳಬಹುದು. ಓಕೆ, ಹಿಡನ್ ಫೀಲಿಂಗ್ಸೇ ಜಾಸ್ತಿ ಇದೆ, ನಿಮಗೆ ಮುಚ್ಚಿಟ್ಟಿರುವಂತಹ ಭಾವನೆಗಳೇ ಬಹಳಷ್ಟು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಭಯ ಕಾಡುವಂಥದ್ದು, ಅನಾವಶ್ಯಕವಾಗಿ ಅದೇನು ವಿಚಾರನೇ ಇರೋದಿಲ್ಲ, ಯಾವುದೋ ಒಂದು ಚಿಕ್ಕ ವಿಚಾರನ ಮನಸ್ಸಿನಲ್ಲೇ ಇಟ್ಕೊಂಡು ಅದನ್ನು ಲ್ಯಾಗ್ ಮಾಡುವಂಥದ್ದು, ಬಹಳಷ್ಟು ಟೆನ್ಷನ್ಸ್ಗಳಲ್ಲಿ ಇರುವಂಥದ್ದು. ಸೊ ಇದೆಲ್ಲ ಏನಕ್ಕಾಗತ್ತೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ. ನೀವೇನು ಮಾಡ್ತಿದ್ರಿ, ಕೆಲವರು ನಾನು ಇಲ್ಲಿ ರೀಡಿಂಗ್ ನೋಡ್ತಾ ಇರೋರು ಹೇಳ್ತೀನಿ, ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಟಾಕ್ಸಿಕ್ ವ್ಯಕ್ತಿಗಳು ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ನಿಮ್ಮ ಡೌನ್ಫಾಲ್ ನೋಡುವಂಥವ್ರು, ಈ ರೀತಿ ಎಲ್ಲ ಆಗುವ ಸಾಧ್ಯತೆ ಇದೆ. ಸೊ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ನೀವು ಇಂಥ ವ್ಯಕ್ತಿಗಳಿಂದ ದೂರ ಇರಬೇಕಾಗತ್ತೆ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೌದು, ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಸಿಟ್ಟುಗಳು ಬರುವಂಥದ್ದು, ಮನಸ್ಸು ಏಕಾಗ್ರತೆಗೆ ಇಟ್ಕೊಳ್ಳದೆ ಇರುವಂಥದ್ದು, ಈ ರೀತಿ ಎಲ್ಲ ಆಗುವ ಸಾಧ್ಯತೆ ಇದೆ. ಬಿಕಾಸ್ ವರ್ಕ್ ಪ್ರೆಷರು ಹಾಗೆ ಇದೆ. ಹಾಗೆ ಒಂದಷ್ಟು ನಿಮ್ಮ ಮೇಲೆ ದೃಷ್ಟಿಗಳು ಬೀಳದೆ ಇರುವ ರೀತಿಯಲ್ಲೂ ನೀವು ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಕೆಲವರು ಕಣ್ಗಳು ಬೀಳುವ ಸಾಧ್ಯತೆ ಇದೆ. ಸಡನ್ನಾಗಿ ಏನೋ ತೊಗೊಂಡ್ರಿ ಅಥವಾ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಬಹಳಷ್ಟು ಆ್ಯಕ್ಷನ್ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಿ, ಈ ರೀತಿ ಎಲ್ಲ ಕಣ್ಣು ಬರೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ನೀವೆಲ್ಲರಿಗೂ ಬೇಕಾದಂಥವ್ರು, ನೀವು
ಕಿತ್ತಾಟಗಳು ಅಥವಾ ಜಗಳಗಳು ಈ ರೀತಿ ಮಾಡಿಕೊಂಡಾಗ ನಿಮ್ಮ ಎನರ್ಜಿ ಭಾಳ ಡ್ರೈನ್ ಆಗುತ್ತೆ. ಯಾಕೆ ಬೇರೆಯವರೆಲ್ಲ ಜಗಳ ಆಡಿ ಮರಿಬೋದು, ಬಟ್ ಆದರೆ ನಿಮ್ಗೆ ಏನಾಗುತ್ತೆ, ಅದು ಜಗಳ ಆಡ್ತೀರಿ, ಪಟ್ಟ ಮಾತಾಡ್ತೀರಿ, ಆದರೆ ಅದನ್ನು ಮನಸ್ಸಿನಲ್ಲೇ ಕ್ಯಾರಿ ಮಾಡ್ತೀರಿ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಭಯ ಕಾಡುವಂಥದ್ದು, ಆ ದುಃಖಗಳು ಬರುವಂಥದ್ದು, ನಿಮಗೆ ಗೊತ್ತಿಲ್ಲದಿರುವ ರೀತಿಯಲ್ಲಿ ನೀವು ಮಂಕಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಮಾತನಾಡುವಾಗ ಬಹಳಷ್ಟು ಕಂಟ್ರೋಲ್ನಲ್ಲಿ ಇರಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಯಾರೆಲ್ಲ ಥರ್ಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರಿಗೆ ಯೂನಿವರ್ಸಿಂದ ಬರ್ತಿರುವಂತಹ ಮೆಸೇಜ್ ಏನಾಗಿದೆ, ಇನ್ನರ್ ಚೈಲ್ಡ್ ಅಂತ ಹೇಳಿ ಬರ್ತಾ ಇದೆ. ನೋಡಿ, ನಮಗೆ ಮಗು ಬಾಯಲ್ಲಿ ಹಲ್ಲಿರೋದಿಲ್ಲ, ಮುದುಕರ ಬಾಯಲ್ಲೂ ಹಲ್ಲಿರೋದಿಲ್ಲ, ಮುದುಕಿಯರ ಬಾಯಲ್ಲೂ ಹಲ್ಲಿರೋದಿಲ್ಲ, ಬಟ್ ಅಂಥವ್ರೆಲ್ಲ ಎಷ್ಟು ಅಟ್ರಾಕ್ಟ್ ಆಗ್ತಾರೆ, ಏಕೆಂದರೆ ಅವರ ಎನರ್ಜಿನೇ ಆ ರೀತಿ ಇರುತ್ತೆ. ವಯಸ್ಸಾದಂಥವ್ರಿಗೆ ಇನ್ನೇನು ಅವರು ಲೈಫಲ್ಲಿ ಇನ್ನೇನೋ ಬೇಕು ಅನ್ನುವಂತಹ ಆಸೆ ಇರೋದಿಲ್ಲ, ಮಗುವಿಗಂತೂ ಅದು ಏನೂ ಗೊತ್ತಾಗಿರೋದಿಲ್ಲ. ಸೊ ಅಂಥವ್ರ ಜೊತೆಗೆ ನೀವು ಆಟ ಆಡುವಂಥದ್ದು ಅದೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮನ್ನು ಹೀಲ್ ಮಾಡ್ತಾ ಇರುತ್ತೆ. ಓಕೆ, ಇನ್ನರ್ ಚೈಲ್ಡ್ ಅಂತ ಹೇಳಿ ಮೆಸೇಜ್ ಬಂದಿದೆ. ಹಾಗೆ ಇನ್ನೊಂದು ಮೆಸೇಜ್ ಏನು ಬಂದಿದೆ ಅಂದರೆ ಮ್ಯಾನಿಫೆಸ್ಟೇಷನ್. ಎಸ್, ಇಲ್ಲಿ ಕೂಗೋದು, ಕೊರಗೋದು, ಜಗಳಗಳನ್ನಾಡೋದು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥ ರೀತಿಯಲ್ಲಿ ಮಾಡ್ಕೊಳ್ಳೋದು, ಇದು ಎಲ್ಲದಕ್ಕಿಂತ ಮ್ಯಾನಿಫೆಸ್ಟೇಷನ್ ಮಾಡೋದಿದೆಯಲ್ಲ, ಅದ್ಭುತವಾದಂತಹ ಮೆಡಿಸಿನ್ ನಿಮಗೆ. ಅವ್ರು ಹಾಗಂದ್ರು, ಇವ್ರು ಹೀಗಂದ್ರು, ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು, ಯಾಕೆ ಹೀಗಾಯಿತು ಅನ್ನುವಂಥ ಪ್ರಶ್ನೆಗಳನ್ನು ನಿಮಗೆ ನೀವೇ ಹಾಕ್ಕೊಳ್ಳುವಂಥದ್ದು, ಇದೆಲ್ಲ ಮಾಡೋದಕ್ಕಿಂತ ದಯವಿಟ್ಟು ಒಂದು 10 ನಿಮಿಷ ದಿನದಲ್ಲಿ ಎದ್ದ ಕೂಡಲೇ ಆಗಿರ್ಬೋದು, ಅಥವಾ ನಿಮ್ಮ ಪೂಜೆಗಳನ್ನಾದಾಗ ಆಗಿರ್ಬೋದು, ದಿನದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಆಗಿರ್ಬೋದು, ಇದಕ್ಕೆ ಪೀರಿಯಡ್ಸ್ ಆಗಿದ್ದೀನಿ, ಇನ್ನೊಂದಾಗಿದ್ದೀನಿ ಅಂತ ದಯವಿಟ್ಟು ಕಮೆಂಟಲ್ಲಿ ಹಾಕ್ಬೇಡಿ. ಪೀರಿಯಡ್ಸ್ ಆಗಲಿ ಬಿಡಲಿ, ಇನ್ನೊಂದು ಮತ್ತೊಂದು, ಅಲ್ಲಿದ್ದೀನಿ ಇಲ್ಲಿದ್ದೀನಿ, ನಾನ್ ವೆಜ್ ತಿಂತೀನಿ ಇನ್ನೊಂದು, ಬಟ್ ನಾನ್ ವೆಜ್ ತಿಂದಾಗ ಮೆಡಿಟೇಷನ್ಸ್ಗಳು ಅಷ್ಟು ಮ್ಯಾನಿಫೆಸ್ಟೇಷನ್ಸ್ಗಳು ಅಷ್ಟು ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಹಾಗಂತ ತಿನ್ನಲೇಬೇಡಿ ಅಂತ ಅಲ್ಲ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನಂತರ ಮಾಡಿ. ಮೆಡಿಟೇಷನ್ ಆಗಿರಲಿ, ಮ್ಯಾನಿಫೆಸ್ಟೇಷನ್ ಆಗಿರಲಿ, ನಿಮ್ಮ ಲೈಫಿಗೆ ಏನು ಬೇಕು, ಯಾವುದು ಬೇಕು, ನನ್ನ ಲೈಫಿಗೆ ವಸ್ತು ಬೇಕಾ, ವ್ಯಕ್ತಿ ಬೇಕಾ, ವಾಹನ ಬೇಕಾ, ಏನು ಬೇಕು ಅದನ್ನೆಲ್ಲನೂ ಕೂಡ ನೀವು ಮ್ಯಾನಿಫೆಸ್ಟೇಷನ್ ಮುಖಾಂತರವಾಗಿ ಪಡಿಬಹುದು ಅನ್ನುವಂತಹ ಸೂಚನೆಗಳು ಕೂಡ ಯೂನಿವರ್ಸಿಂದ ಸಿಗ್ತಾ ಇದೆ. ಯೂನಿವರ್ಸೇ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ, ಮ್ಯಾನಿಫೆಸ್ಟೇಷನ್ ಮಾಡು, ನಿಂಗೆ ಏನು ಬೇಕು ಕೇಳ್ಕೊ ಅನ್ನುವ ರೀತಿಯಲ್ಲಿ ಯೂನಿವರ್ಸೇ ನಿಮ್ಗೆ ಕೇಳ್ಕೊಳ್ತಾ ಇದೆ. ನಮಗೆ ನೋಡಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ದುಡ್ಡು ಕೊಡಬೇಕಾದಿಲ್ಲ, ಯಾರೋ ಇನ್ನೊಂದೇನೋ ಮಾಡ್ತಾರೆ ಅಂತ ಇಲ್ಲ, ಅಥವಾ ನಿಮ್ಮ ಕನಸನ್ನ ಇನ್ನೊಬ್ರು ಕದಿಯೋದಕ್ಕೂ ಆಗೋದಿಲ್ಲ. ನಿಮ್ಗೆ ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಬೇಕೋ ಅದನ್ನು ಪೇಪರ್ನಲ್ಲಿ ಬರೀರಿ. ಪೇಪರ್ನಲ್ಲಿ ಬರೆದು ಒಂದೆಲ್ಲೋ ಒಂದು ನಿಮ್ಮ ವೆಸ್ಟ್ ಡೈರೆಕ್ಷನಲ್ಲಿ ಇಟ್ಟಿರಿ. ಅದು ಕೆಲವೇ ದಿನಗಳಲ್ಲಿ ಆಗ್ತಾ ಬರೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ಇದು ಥರ್ಡ್ ಕಾರ್ಡ್ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ, ಕ್ರಿಸ್ಟಲ್ಸ್ ಎಲ್ಲ ಯಾರಿಗೆ ಬೇಕೋ ಅವರು ಕೂಡ ವಾಟ್ಸಪ್ ಮುಖಾಂತರ ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.